ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೇಮ್ ಇಸ್ ವಿನು. ಇವತ್ತು ನಾನು ಕೇರಳಕ್ಕೆ ಹೋಗಿದ್ದೆ. ಕೇರಳದಲ್ಲಿ ಸ್ವಲ್ಪ ವರ್ಕ್ ಇತ್ತು, ಹಾಗಾಗಿ ನಾನು ಹೋಗಿದ್ದೆ. ಅಲ್ಲಿಂದ ಬರುವಾಗ ನಾನೊಂದು ವೀಡಿಯೋ ತೆಗಿತೀನಿ. ಅಂದರೆ ಕೇರಳಕ್ಕೂ ನಮ್ಮ ಕರ್ನಾಟಕಕ್ಕೂ ಇರುವ ವ್ಯತ್ಯಾಸದ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು, ನಾವೀಗ ಟೂ ವೀಲರಲ್ಲಿ ಹೋಗ್ತಿದ್ದೀವಿ. ಇಲ್ಲಿ ಕೇರಳದ ರೋಡಿಗೂ ನಮ್ಮ ಕರ್ನಾಟಕದ ರೋಡಿಗೂ ವ್ಯತ್ಯಾಸವನ್ನು ನೀವೇ ನೋಡಿ, ನಾನು ಹೇಳಬೇಕಾಗಿಲ್ಲ, ನೀವೇ ನೋಡಿ. ಇದು ಈಗ ನಾನು ಕೇರಳದಿಂದ ಬರ್ತಿರುವಂಥದ್ದು, ಅಂದರೆ ಸಂಜೆ ಬರ್ತಿರುವಂಥದ್ದು. ಇಲ್ಲಿ ನೀವೇ ನೋಡ್ಬೋದು ಕೇರಳದ ರೋಡು ಯಾವ ಥರ ಇದೆ ಅಂತ. ರೋಡು ಕ್ಲೀನ್ ಇದೆ, ಅದಕ್ಕೆ ಏನೇನೆಲ್ಲ ಆಗಬೇಕು, ಏನೆಲ್ಲ ಆಗಬೇಕು ಅದು ಕ್ಲೀನಾಗಿದೆ. ಇನ್ನು ಸೈಡಲ್ಲೆಲ್ಲ ನೀವು ನೋಡ್ಬೋದು ಯಾವ ಥರ ಎಲ್ಲ ಕಂಬೆಲ್ಲ ಯೂಸ್ ಮಾಡಬೇಕು, ಅವೆಲ್ಲ ಮಾರ್ಕಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಈ ರೋಡಲ್ಲೆಲ್ಲ ಮಿಡ್ಲಲ್ಲೆಲ್ಲ ನೋಡಿ ಯಾವ ಥರ ಎಲ್ಲ ಗೀಟೆಲ್ಲಿದೆ, ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಸ್ನೇಹಿತರೆ, ನೀವೇ ನೋಡಿ ರೋಡನ್ನು, ಪಲ 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 ಅಂತಿದೆ ನಮ್ಮ ಕರ್ನಾಟಕದ ರೋಡು. ಆಮೇಲೆ ನೀವು ನೋಡಿ ಯಾವ ರೀತಿ ಇದೆ ಅಂತ, ಪಲ ಪಲ ಇದೆಯಾ ಅಲ್ಲ ಬೇರೆ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಸ್ವಲ್ಪ ನೋಡ್ಕೊಂಡು ಬನ್ನಿ. ಕರ್ನಾಟಕದ ರೋಡ್ ಬರುವಾಗ ನಾನೇ ವಾಯ್ಸ್ ಕೊಡ್ತೀನಿ.
ಓಕೆ ಸ್ನೇಹಿತರೆ, ಯಾರು ನಿದ್ದೆ ಮಾಡಿಲ್ಲಲ್ಲ, ಇವಾಗ ನೋಡ್ಬೋದು ಇಲ್ಲಿಂದ ನಮ್ಮ ಕರ್ನಾಟಕದ ರೋಡ್ ಬರುತ್ತೆ. ಇಲ್ಲಿ ನೋಡಿ, ಈ ರೋಡು ಇಲ್ಲಿಂದ ನಮ್ಮ ಕರ್ನಾಟಕನೇ, ಓಕೆನಾ. ಇಲ್ಲಿಂದ ನಮ್ಮ ರೋಡನ್ನೆಲ್ಲ ನೋಡಿ ಕರ್ನಾಟಕದ. ಕೇರಳದ ರೋಡು ಯಾವ ರೀತಿ ಅಂತಂತ ನೋಡಿ, ಓಕೆನಾ. ಇಲ್ಲಿ ಸ್ಟಾರ್ಟಿಂಗ್ಗೆ ಒಂದು ಹಳ್ಳ ಸಿಗುತ್ತೆ. ಅಂದರೆ ಇಲ್ಲಿ ನೋಡಿ, ರೋಡಿಗೆ ಮಾರ್ಕ್ ಬೇಕಂತ ನಾನು ಹೇಳಲ್ಲ, ಆದರೆ ರೋಡನ್ನೊಂದು ಕರೆಕ್ಟಾಗಿ ಮಾಡಿ. ಎಲ್ಲೂ ಬಸ್ಸೆಲ್ಲ ಹೋಗುತ್ತೆ, ಓಕೆನಾ. ನಮ್ಮದು ಪರವಾಗಿಲ್ಲ, ಟೂ ವೀಲರ್ ಹೆಂಗಾದರೂ ಅಲ್ಲ ತಪ್ಪಿಸ್ಕೊಂಡು ಹೋಗ್ಬೋದು, ಓಕೆನಾ. ಆದರೆ ಬಸ್ಸೆಲ್ಲ ಹೋಗುತ್ತೆ. ಈ ಥರ ಇರುವಾಗೆಲ್ಲ ಅವರೆಲ್ಲ ಏನು ಮಾಡಲಿಕ್ಕಾಗುತ್ತೆ ಅಲ್ವಾ. ಅದರಲ್ಲಿ ಒಳಗಡೆ ಇರುವವರೆಲ್ಲ ಸೊಂಟ ನೋವು ಬರ್ಬೋದು. ಈ ಥರ ಎಲ್ಲ ಇದ್ದರೆ ಇಷ್ಟೆಲ್ಲ ಇನ್ನೂ ಇದೆ. ಎಲ್ಲೆಲ್ಲ ನೋಡ್ಬೋದು ರೋಡು ಯಾವ ಥರ ಇದೆ ಅಂತ ನಮ್ಮ ಕರ್ನಾಟಕದ್ದು. ಅಂದರೆ ನಾನು ಅವಾಗ ಕೇರಳದ್ದು ತೋರಿಸಿದ್ದು, ಅದು ಕರ್ನಾಟಕ ಕೇರಳ ಗಡಿ, ಓಕೆನಾ. ಇದು ಅಷ್ಟೇ, ಕರ್ನಾಟಕ ಕೇರಳ ಗಡಿ ಆಗುತ್ತೆ, ಎರಡು ಈಕ್ವಲ್ ಆಗುತ್ತೆ, ಓಕೆನಾ. ನಾನು ಅದೇನು ಸಿಟಿಯನ್ನೇನೆಲ್ಲ ತೋರಿಸಿಲ್ಲ. ನಿಜವಾಗಿ ನೋಡಿದರೆ ಆ ರೋಡ್ ಯಾವ ಥರ ಇರುತ್ತೆ ಅದೇ ಥರ ಇದು ಇರಬೇಕು. ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಹಳ್ಳಗಳೆಲ್ಲ ಸಿಗುತ್ತೆ ಹೋಗುವಾಗ. ಅಂದರೆ ನಾನಿಲ್ಲಿ ಯಾಕೆ ಈ ಥರ ಹೇಳ್ತೀನಂದರೆ, ಇವಾಗ ಒಬ್ಬರು ಯಾರೇ ಆಗಲಿ ಹೆಲ್ಮೆಟ್ ಹಾಕದೆ ಗಾಡಿಯಲ್ಲೇನಾದರೂ ಹೋದರೆ ಪೊಲೀಸ್ನವರು ಫೈನ್ ಹಾಕ್ತಾರೆ. ಅಂದರೆ ತಪ್ಪಲ್ಲ, ಫೈನ್ ಹಾಕೋದೇನು ತಪ್ಪಲ್ಲ, ಹೆಲ್ಮೆಟ್ ಹಾಕಿಲ್ಲ ಅಂದರೆ ಫೈನ್ ಹಾಕಲೇಬೇಕು, ಓಕೆನಾ. ಆದರೆ ಅದೇನು ಕೋರ್ಟಿನ ಒಂದು ನಿಯಮ ಇದೆ, ಅದನ್ನು ನೀವು ಫಾಲೋ ಮಾಡಬೇಕು, ಓಕೆನಾ. ಇವಾಗ ಬೆಂಗಳೂರಲ್ಲಿ ನಾನು ಕೆಲವು ವೀಡಿಯೋಸಲ್ಲಿ ನೋಡಿದ್ದೀನಿ, ಎಷ್ಟು ಕಡೆಗಳಲ್ಲಿ ರೋಡೆಲ್ಲ ಯಾವುದು ಸ್ವಲ್ಪನೂ ಇದಿಲ್ಲ, ಫೈನ್ ಮಾತ್ರ ಕರೆಕ್ಟಾಗಿ ಹಾಕ್ತಾರೆ, ಓಕೆನಾ. ಫೈನ್ ಹಾಕಲಿಕ್ಕೆ ಆಗುತ್ತೆ, ರೋಡ್ ಕರೆಕ್ಟ್ ಮಾಡಲಿಕ್ಕೆ ಆಗಲ್ಲ. ನನ್ನದೊಂದು ಪ್ರಶ್ನೆ ನಿಮಗೆ, ಓಕೆನಾ. ಕೇರಳದಲ್ಲೂ ಅಷ್ಟೇ, ಹೆಲ್ಮೆಟ್ ಹಾಕಿಲ್ಲ ಅಂದರೆ ಫೈನ್ ಹಾಕ್ತಾರೆ, ಕೇರಳದಲ್ಲೂ ಹಾಕ್ತಾರೆ. ಆದರೆ ಅದಕ್ಕೆ ತಕ್ಕಂತೆ ರೋಡ್ಗಳನ್ನು ಕರೆಕ್ಟಾಗಿ ಮಾಡಿದ್ದಾರೆ. ಅದೇ ಥರ ನಮ್ಮ ಕರ್ನಾಟಕದಲ್ಲೂ ಮಾಡಬೇಕಂತ ಹೇಳುವಂಥದ್ದು. ಇದು ತುಂಬ ದಿವಸ ಆಯಿತು ಈ ಥರ ಎಲ್ಲ ಮಾಡಿ. ಇವಾಗ ಕೆಲಸನೇ ನಡೀತಿಲ್ಲ, ಯಾವಾಗ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾನು ಕೇರಳಕ್ಕೆ ಕೆಲಸಕ್ಕೆ ಹೋಗಿದ್ದೆ, ಬರುವಾಗ ವೀಡಿಯೋ ಮಾಡಿದ್ದೆ. ಓಕೆ, ನಾನು ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಆಮೇಲೆ ಮೊಬೈಲೆಲ್ಲ ಶೇಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದರ ನಂತರ ನಾನು ವೀಡಿಯೋ ಮಾಡಿಲ್ಲ. ನಾನೇನಾದರೂ ಮಾತಾಡಿದರೆ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಓಕೆನಾ. ಥ್ಯಾಂಕ್ ಯು.